ಕಿಲೋ ಗೊಬ್ಬರ 1 ಎಕರೆಗೆ ಬಳಸಬೇಕು. 5 ಟ್ರ್ಯಾಕ್ಟರ್ ಸಗಣಿ ಗೊಬ್ಬರ ಏನು ನೀವು ಹೊಲಕ್ಕೆ ಹಾಕ್ತಿರೋ ಅಷ್ಟು ಇದರಲ್ಲಿ ತಾಕತ್ತಿದೆ. ಇದು ಒಂದು ನ್ಯಾನೋ ಟೆಕ್ನಾಲಜಿಯಿಂದ ಮಾಡಿದೈತಿ. ಇದು ಒಂದು ಭೂಮಿ ವಿಶ್ವವನ್ನು 15 ದಿವಸದಲ್ಲಿ ತೆಗೀತದೆ. 3 ತಿಂಗಳ ಹಸಿ ಹಿಡಿದಿಟ್ಕೋತದೆ. ಬಿಳಿ ಬೇರು ರಸಗೊಬ್ಬರಕ್ಕಿಂತ ಹೆಚ್ಚಿಗೆ ಬಿಡ್ತದೆ. ಆಮೇಲೆ ಎರಿಹುಳ ತಯಾರು ಮಾಡ್ತದೆ. ಆಮೇಲೆ ಭೂಮಿಯನ್ನು ಮೃದುವಾಗಿ, ಭೂಮಿ ತಾಯಿಯನ್ನು ಮೃದುವಾಗಿ ನೋಡ್ರಿ. ನಮ್ಗೆ ಮೈ ಕೈ ಹೊಡೆದು ಅಂದ್ರೆ ಎಷ್ಟು ಲಗು ನಾವು ಹೋಗ್ತೀವಿ, ಏನು ಬೇಕಾದೆಲ್ಲ ತಂದು ಹಚ್ಕೋತೀವಿ. ಭೂಮಿ ತಾಯಿ ಹೊಡೆದ್ರೆ ಭೂಮಿ ತಾಯಿ ಬಿರ್ಸಗಳು ಯಾರು ವಿಚಾರ ಮಾಡಿರಿ. ಅದಕ್ಕೆ ಭೂಮಿ ತಾಯಿನ ಮೃದು ಮಾಡುವಂಥ ಶಕ್ತಿ ಈ ಡೆವಲಪರ್ ಪಾಕೆಟ್ನಲ್ಲಿ ಐತಿ. ಇದೇ ನಮ್ಮ ಶ್ರೀಗಿರಿ ಎಂಟರ್ಪ್ರೈಸಸ್ ಒಳಗೆ ಸಿಗ್ತೈತಿ. ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕು ಅಂತೇಳಿ ಕೇಳ್ತಾನೆ. ಅದರ ಜೊತೆಗೆ ಈ 2 ವಿವಾ ಕಿಸಾನ್ ಗ್ರೋತ್ ಅಂತೇಳಿ ಅಂದರೆ ಬೆಳವಣಿಗೆಗೋಸ್ಕರ ಪಡ್ಲು ಹೊಡೆಯೋದಿರ್ಬೋದು, ಅಥವಾ ಮರಿಗಳ ಸಂಖ್ಯೆ ಹೊಡೆಯೋದಿರ್ಬೋದು, ಆಮೇಲೆ ಹಣ್ಣಿನಗಳ ಸಂಖ್ಯೆ ಹೆಚ್ಚು ಮಾಡ್ತಿರ್ಬೋದು. ಯಾವುದೇ ಬೆಳೆಯನ್ನು ಇದು ಹೆಚ್ಚುವರಿಯಾಗಿ ಬೆಳೆಸುವಂಥ ಶಕ್ತಿ ಈ ಗ್ರೋತ್ನಲ್ಲಿ ಐತಿ. ಇದು ಒಂದೇ ಬಾಟ್ಲಿ ಕಾಣ್ಬೋದು 1 ಲೀಟ್ರು. ಇದರಲ್ಲಿ 9 ಥರದ ಗೊಬ್ಬರಗಳು ಇವೆ. ಏನು ಟ್ಯಾಕ್ಟರ್ ಹೂಡಿ ತೊಗೊಂಬರ್ತೀರಿ, ಆ ಟ್ಯಾಕ್ಟರ್ ಎಷ್ಟು ಖರ್ಚು ಆಕತಿ ಅದನ್ನು ವಿಚಾರ ಮಾಡೋದಿಲ್ಲ ರೈತ. ಇದು 1 ಬಾಟ್ಲಿ ಐತಲ್ರಿ, ಗೊಬ್ಬರ ಅಂಗಡಿಯಾಗ ಭಾಳ 800-900 ರೂಪಾಯಿದಾಗ ಕೊಡ್ತಾರೆ ಅಂತ. 9 ಚೀಲ ಗೊಬ್ಬರಕ್ಕೆ ಎಷ್ಟಾಕತಿ, ಟ್ಯಾಕ್ಟರ್ಗೆ ಎಷ್ಟು ರೊಕ್ಕ ಹೋತು, ತಂದು ಇಳಿಸಾವ್ರಿಗೆ ಎಷ್ಟು ಹೋತು, ಲೆಕ್ಕ ಹಾಕೋದಲ್ಲ ನಮ್ಮ ರೈತ. ಅದಕ್ಕೆ 9 ಚೀಲ ಗೊಬ್ಬರ ಸಮ ಇದ್ರೊಳಗೆ ಐತಿ. ಇದನ್ನು ನೀವು ಹಾಕ್ರಿ ರೈತ ಬಾಂಧವರು. ಅದ್ರ ಜೊತೆಗೆ ಅದನ್ನೊಂದು ಹಾಕಬಾರ್ದು. ಅದ್ರ ಜೊತೆಗೆ ವಿವಾ ಕಿಸಾನ್ ಕಿಂಗ್ ಅಂತ ಐತಿ. 1/2 ಲೀಟ್ರು 18 ಪೋಷಕಾಂಶಗಳನ್ನು ಇದು ಹೊಂದೈತಿ. 18 ಕಂಟೆಂಟ್ಸ್ ಇದ್ರೊಳಗೆ ಐತಿ. 18 ಥರದ್ದು ನಿಮಗೆ ಎಲ್ಲ ಬೆಳೆಗೂ ಬೇರೆ ಬೇರೆ ಕೊಡ್ತಾರೆ. ನಮ್ದು ಎಲ್ಲ ಬೆಳೆಗೂ ಹೊಡೀರಿ. ಯಾಕೆ ಬರೋದಿಲ್ಲ ಇಳುವರಿ, ಯಾಕೆ ಬೆಳೆಯೋದಿಲ್ಲ ಬೆಳೆ, ಯಾಕೆ ರೈತ ಅಭಿವೃದ್ಧಿ ಹೊಂದೋದಿಲ್ಲ ನೋಡೋಣ. ಇದನ್ನು ಕೂಡಿಸಿ ಹೊಡಿಬೇಕು. ಇದನ್ನು ಎಷ್ಟು ಹಾಕ್ತಿರೋ ಆ ಬೆಳೆಗೆ ಅದರ ಅರ್ಥ ಇದನ್ನು ಹಾಕಿ ಒಂದು ಮಿಕ್ಸ್ ಕೂಡಿಸಿ ಹೊಡಿಬೇಕು ಅನ್ನೋದೇ ನಮ್ಮದು. ಇದನ್ನು ಬೆಳೆ ಭಾಳ ಚೆನ್ನಾಗಿಯೂ ಬೆಳೆದಿದೆ. ಏನೋ ಒಂದು ಹವಾಮಾನಕ್ಕೋಸ್ಕರ ರೋಗ ಬಂದೈತೆ ಅಂದರೆ ಅದಕ್ಕೆ ಶೈನ್ ಅಂತ ಒಂದು ಪ್ರಾಡಕ್ಟ್ ಇದೆ. ಇದನ್ನು ಈ ಗ್ರೋತ್ ಪ್ರಮೋಟರ್ ಜೋಡಿ ಹಾಕಿ ಇದನ್ನು ಸ್ಪ್ರೇ ಮಾಡಬೇಕು. ಒಂದು ಹುಳ ಆದರೆ ಅದಕ್ಕೊಂದು ಐತೆ, ಇದು ಸಾವಯವ ರೂಪದಲ್ಲಿ. ಆಮೇಲೆ ಹೂಗಳ ಸಂಖ್ಯೆ ಹೆಚ್ಚು ಮಾಡ್ಬೇಕಂದ್ರೆ ಅದಕ್ಕೂ ಒಂದು ಐತಿ. ನೀರಿನ pH ಲೆವೆಲ್, ಬೋರಿನ ನೀರು ಹಾಕ್ತಾರು, ಒಡ್ನ್ಯಾಗಿನ ನೀರು ಹಾಕ್ತಾರು, ಹೊಳ್ಯಾಗಿನ ನೀರು ಹಾಕ್ತಾರು, ಕೆರೆಯಾಗಿನ ನೀರು ಹಾಕ್ತಾರೆ. ಎಲ್ಲೆಲ್ಲಿದೋ ನೀರು ರೈತಿಗೆ ನೀರು ಕಂಡು ತಂದು ಹಾಕ್ತಾರೆ. ಅದನ್ನು pH ಲೆವೆಲ್ ಆ ಒಂದು ನೀರು ಶುದ್ಧೀಕರಣ ಮಾಡಿ ಆ ಬೆಳೆಗೆ ಉತ್ತೇಜನ ಕೊಡುವಂಥದ್ದು ಒಂದು ಗ್ರೋಮ್ಯಾಕ್ಸ್ ಅಂತ, ಅದು ಕೂಡ ಇದರಲ್ಲಿ ಐತೆ. ಆಮೇಲೆ ಇದು ಏನಾಯ್ತು, ಈಗ ವಿಷಮುಕ್ತ ಭೂಮಿ ನೀವು ಹಾಕಿದ್ರ ಮೇಲೆ ಮತ್ತು ಹಾಕಲಿಲ್ಲ ಅಂದರೆ ವಿಷಮುಕ್ತಿ ಆಗೋದಿಲ್ಲ. ನೀವು ಈ ಅಭಿಯಾನದೊಳಗೆ ಬರಬೇಕು, ಮಾಡ್ಕೋರಿ. ಈ ಸುತ್ತಮುತ್ತ ಸಾಕಷ್ಟು ಉಪಯೋಗ ಮಾಡಿದಂಥವ್ರು ರೈತರು ಅದಾರ. ಅದಕ್ಕೆ ದಯಮಾಡಿ ಈ ಒಂದು ಉಪಯೋಗ ಮಾಡಿರಿ. ಭೂಮಿ ತಾಯಿ ಭಾಳ ಒಂದು ಏನು ಕಷ್ಟದಿಂದ ಬಳಲಾಕತ್ತಾಳ. ಆಕಿನ್ನೂ ಒಂದು ಸ್ವಲ್ಪ ನೋಡ್ರಿ. ಆಕಿಗೆ ಬಾಯಿ ಇಲ್ಲ, ಯಪ್ಪ ಇಂಥ ದೊಡ್ಡ ದವಾಖಾನೆ ಇದ್ರೆ ಕರ್ಕೊಂಡು ಹೋಗೋಣಕ್ಕೆ ಬಾಯಿ ಇಲ್ಲ. ನೀವೇ ಡಾಕ್ಟರ್ ಆಗಬೇಕು, ನೀವೇ ಎಲ್ಲರೂ ರೋಗಿ ಔಷಧ ಆಗಬೇಕು. ಅದನ್ನು ತಗೊಂಡು ಹಾಕ್ರಿ ಅಂತ ಎಲ್ಲ ಪ್ರಗತಿಪರರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಅದರ ಜೊತೆಗೆ ಈಗ ವಿಷಮುಕ್ತ ಭೂಮಿ ಮಾಡೋದೊತ್ತು ರೋಗ ಮುಕ್ತ. ಈಗ ಸದ್ಯ ರೋಗ ಇದ್ದವ್ರನ್ನ ಕಳಿಬೇಕಲ್ಲ, ಆ ಮುಕ್ತ ಭಾರತ ಮಾಡ್ಬೇಕಂದ್ರೆ ವಿಷಮುಕ್ತ ಭೂಮಿ, ರೋಗ ಮುಕ್ತ ಭಾರತ ಒಂದು ಅಭಿಯಾನ ಐತಿ. ಆ ಅಭಿಯಾನದೊಳಗೆ 2 ಯಶಸ್ವಿ ಆಗ್ಬೇಕಾದ್ರೆ ಈಗ ಸದ್ಯ ರೋಗ ಇರುವಂಥವ್ರು, ಪದೇ ದವಾಖಾನೆಗೆ ಹೋಗಿ ಬೀಳುವಂಥವ್ರು, ಅಂಥವೆಲ್ಲ ಆರಾಮಾಗುವಂಥ ಪ್ರಾಡಕ್ಟ್ ನಮ್ಮಲ್ಲಿ ಅದಾವೆ. ಮೊದಲು ಮನೆಯಾಗ ನೀವು ತಿಕ್ಕುವಂಥ ಹಲ್ಲಿನ ಬೇರದಿಂದ ಬರುವಂಥ ರೋಗಿಗೆ ಉಪಚಮನ ಯಾವುದು? ಪೇಸ್ಟು, ಮಲಾಮ. ಮೊದಲು ಅದನ್ನು ಬದಲಾವಣೆ ಮಾಡಿರಿ ಮನೆಯೊಳಗೆ. ಆ ಬದಲಾವಣೆ ಮಾಡಿದ್ರಿ ಅಂದ್ರೆ ಹಲ್ಲಿನ ಬೇರದಿಂದ ಆಯುಷ್ ಐತಿ, ಹಲ್ಲಿನ ಬೇರದಿಂದ ರೋಗಗಳು ಬರ್ತಾವೆ, ಹಲ್ಲಿನ ಬೇರದಿಂದ ಶರೀರ ನಾಶ ಆಗ್ತದೆ ಅಂತ ಹೇಳ್ತಾನೆ. ಯಾಕಂದ್ರೆ ಇಲ್ಲಿ ಗುರುಗಳದಾರ, ಗುರುವಿನ ಮುಂದೆ ಸುಮ್ಮನೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನೀವು ಮೊದಲ ಮನೆಯೊಳಗೆ ಪೇಸ್ಟ್ ಚೇಂಜ್ ಮಾಡಿರಿ, ಸಾಬಣ ಚೇಂಜ್ ಮಾಡಿರಿ. ನಾವು ತರುವಂಥದ್ದು ಆ ಸಾಬೂನು ಹೆಸರು ಕೇಳಿರಿ ನೀವು,
ಹೊಳ್ಳಿ ಅದನ್ನು ನೋಡಕ್ಕೆ ಹೋಗೋದಿಲ್ಲ. ನಾಯಿಗಚ್ಚ ಸಾವಣನ ನಮಗೆ ಹಚ್ಚಾಕೆ ಹಚ್ಚಿದ್ರು ಅದನ್ನು ಹಚ್ಕೊಳಕತ್ತೀವಿ. ಅದನ್ನು ಬಿಡ್ರಿ. ನಮ್ಮ ನ್ಯಾಚುರಲ್ ಏನು ಈ ನೈಸರ್ಗಿಕವಾಗಿರ್ತಕ್ಕಂಥದ್ದನ್ನು ಹಚ್ಚಿರಿ. ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಕೇಳ್ರಿ. ಕೊಬ್ಬರಿ ಎಣ್ಣೆ ಹಚ್ಚಿರಿ. ನಮ್ಮದು ಪ್ಯೂರ್ ಕೊಬ್ಬರಿ ಎಣ್ಣೆ ಎಲ್ಲ ಇಡೀ ಶರೀರ ತನೂ ಆಗ್ತದೆ. ಆ ಕೊಬ್ಬರಿ ಎಣ್ಣೆ ಹಚ್ಚಿರಿ. ಕೆಮಿಕಲ್ ಇದ್ದದ್ದು ಯಾವುದೂ ನೀವು ಉಪಯೋಗ ಮಾಡಬೇಡ್ರಿ. ಯಾಕಂದ್ರೆ ಪಂಜಾಬ್ದಾಗ ಹಾಕಿ ಇಡೀ ರೈಲ್ವೆನ ಕ್ಯಾನ್ಸರ್ ರೈಲ್ವೆ ಅಂತ ಹೆಸರು ಇಟ್ಟಾರೆ. ಗೂಗಲ್ದಾಗ ಸರ್ಚ್ ಮಾಡಿರಿ. ಈಗೇನು ನಾವು ಹೇಳೋ ಅವಶ್ಯ ಇಲ್ಲ. ವಿಶ್ವ ಆರೋಗ್ಯ ಸಂಸ್ಥೆದವರು ಒಂದು ಸರ್ವೆಯನ್ನು ಮಾಡ್ಯಾರ. ನೀವು ಇದೇ ರೀತಿ ರಸಗೊಬ್ಬರವನ್ನು ಉಪಯೋಗ ಜಾಸ್ತಿ ಮಾಡ್ಕೊತ ಹೋದದ್ದು ಕರೆ ಆದರೆ ಮುಂದಿನ ಪೀಳಿಗೆ ಹುಟ್ಟುವುದಿಲ್ಲ ಅಂತ ಸರ್ವೆ ಮಾಡ್ಯಾರ. ಅದಕ್ಕೆ ದಯಮಾಡಿ ಎಲ್ಲರೂ ಕೂಡ ಇದನ್ನು ನೀವು ತಿಳ್ಕೊರಿ, ಉಪಯೋಗ ಮಾಡಿರಿ. ಶುಗರ್ ಕೈತಿ 3 ತಿಂಗಳು ತೊಗೊಂಡ ಮೇಲೆ ನೀವು ಯಾವ ಡಾಕ್ಟ್ರ್ ಅಂತೀರಿ ಆ ಡಾಕ್ಟ್ರ್ ಹತ್ರ ಹೋಗ್ರಿ, ಪರೀಕ್ಷೆ ಮಾಡಿರಿ. ಅದಾರ ಇಲ್ಲಿ ಹಿಂಗೆ ಹೇಳಕ್ಕೆ ಹಚ್ಚಿರ ಸಂಚಲನ ಆಗ್ತೈತಿ. ಇಲ್ಲೇ ಶುಗರ್ ಕಂಟ್ರೋಲ್ ಮಾಡ್ಕೊಂಡಿರ್ತಾರ ಅಂಥವರು ಅದಾರು. ಆಮೇಲೆ ಇಡೀ ಶರೀರ ಓರಾಲಿಂಗ್ ಬೆಲೆ ಯಾವುದಕ್ಕೂ ನಮ್ಮನ್ನು ಹತ್ತಿಸ್ಕೊಂಡು ಅಡ್ಡಾಡುವಂಥ ಒಂದು ಗಾಡಿಯನ್ನು ನಾವೇನು ಮಾಡ್ತೇವೆ, ಎಷ್ಟೋ ರೊಕ್ಕ ಹೋಗ್ಲಿಕ್ಕೆ ಖರ್ಚು ಮಾಡ್ಕೊಂಬರ್ತೇವೆ, ಸರ್ವಿಸಿಂಗ್ ಮಾಡಿಸ್ಕೊಂಬರ್ತೇವೆ. ಇದಕ್ಕೆ ಬೆಲೆ ಕಟ್ಲಾರಂಥ ಒಂದು ಶರೀರ ಇದಕ್ಕೆ ಖರ್ಚು ಮಾಡೋಕೆ ಹಿಂದೆ ಮುಂದೆ ಮಾಡ್ತೀವಿ. ಯಾವಾಗ ಖರ್ಚು ಮಾಡ್ತೀರಿ? ಪೂರ ತೂಗಾಡುವಾಗ ಖರ್ಚು ಮಾಡ್ತೀರಿ. ಆ ತೂಗಾಡೋಕ್ಕಿಂತ ಪೂರ್ವದಲ್ಲೇ ಇದನ್ನು ಉಪಯೋಗ ಮಾಡಿರಿ. ಇದು ಒಂದು ಅಕ್ಯುಲೈಟ್ ಮ್ಯಾಕ್ಸ್ ಅಂತ ಐತಿ. 18-23 ಥರದ ಹಣ್ಣಿನ ರಸ ಐತಿ. ಇದನ್ನು ಕುಡೀರಿ. ನೀವೇನು ಒಂದು ದಿವ್ಸಕ್ಕೆ ಎಲ್ಲ ಥರದ 4 ಕಿಲೋ ಹಣ್ಣನ್ನು ತಿಂತೀರಿ. ಆದ್ರೆ ತಾಕತ್ತು ಇದರಲ್ಲಿ ಐತಿ. 4 ಕಿಲೋ ಎಲ್ಲ ಥರದ ಕಾಯಿಪಲ್ಯ ತಿನ್ನುವಂಥ ಮನುಷ್ಯ ಇದನ್ನು ಒಂದು ಇದರಲ್ಲಿ ಐತಿ. 30 ml ಇದಲ್ಲಿ ಇದನ್ನು 3 ಬಾಟ್ಲೆ ನೀವು ಗಟ್ಟಿಯಾಗಿ ಕುಡೀರಿ. 10, 12, 15 ವರ್ಷದಿಂದ ನಿಮ್ಮ ಶರೀರ ಹೆಂಗಿತ್ತು ಹಂಗೆ ಶರೀರ ಮಾಡ್ತತಿ. ಶುಗರ್ ಇದ್ದವ್ರು ಅಷ್ಟ ಬಿಡ್ರಿ. ಗರ್ಭಿಣಿಯರನ್ನು ಬಿಡೋದು 10 ವರ್ಷದ ಒಳಗಿನ ಮಕ್ಕಳಿಗೆ ಕೊಡೋಂಗಿಲ್ಲ. ಅಷ್ಟು ತಾಕತ್ತು ಐತಿದು. ಶಿವೆ ಐತೆ ಅಂತ ಜಾಸ್ತಿನೂ ಕುಡಿಯೋಂಗಿಲ್ಲ. ಇದು ಶುಗರ್. ಈಗ ಶುಗರ್ ಅಂತಂದ್ರೆ ಈ ಶುಗರ್ದವರು ಪರ್ಮನೆಂಟ್ ಮ್ಯಾಲೆ ಹೋಗೋವರೆಗೂ ತೊಗೊಳ್ಬೇಕು. 3 ತಿಂಗಳು ತೊಗೋರಿ. ಯಾಕೆ ಹೋಗ್ತೀರಿ? ಗಟ್ಟಿಮುಟ್ಟು ಆಗ್ತಿರಲ್ಲ, 3 ತಿಂಗಳು ತೋರಿ ಸಾಕು. 3 ತಿಂಗಳು ತೊಗೋರಿ ನಮಗೆ ಹೇಳ್ರಿ. ಆ ನಂತರ ಪ್ರತಿಯೊಂದು ಅದಾವೆ. ಮೊಣಕಾಲು ನೋವು ಯಾರಿಗೆ ಮೊಣಕಾಲು ನೋವು ಇಲ್ಲಿ ಕೈ ಹತ್ತಿರಿ? ಯಾಕಂದ್ರೆ ನಾನು ಇವನು ಕುಡ್ದೇನೆ ನನಗೆ ಮೊಣಕಾಲು ನೋವಿಲ್ಲ, ನಾ ಕೈ ಹತ್ತೇನೆ. ನೀವು ಕೈ ಇಲ್ಲಿಂದ ಒಂದು ಈಟ ಬಸ್ ಸ್ಟ್ಯಾಂಡ್ ಮಠ ಹೋಗುಣ್ರಿಪ್ಪ ನಡ್ಕೊತ. ಅದನ್ನು ದಾಟಿ ಹೋಗುಣ್ರಿ. ಗದ್ದಿನಕೆರೆ ಕ್ರಾಸ್ ಮಠ ನಡ್ಕೊತ ಹೋಗುಣ್ರಿ. 10 ಮಠದ ಮಠನೂ ನಡೀರಿ. ಆಕೈತ್ರಿ? ನಾನು ನಡೀತೇನೆ 20 ಕಿಲೋಮೀಟ್ರ್ ರನ್ನಿಂಗ್ ಇಡಲಿ 10 ಬೇಕಾದ್ರೆ. ಯಾಕೆ ಇದನ್ನು ಹೇಳಕತ್ತೇನೆ ಅಂದ್ರೆ ಏನೂ ಉಳಿದಿಲ್ಲ ಮನುಷ್ಯನ ಹತ್ರ. ಏನೂ ತಾಕತ್ತು ಉಳಿದಿಲ್ಲ. ಆ ತಾಕತ್ತು ಬರಬೇಕು ಅಂದ್ರೆ ತಗೊಳ್ರಿ, ಉಪಯೋಗ ಮಾಡಿರಿ. ನಿಮಗೆಲ್ಲರಿಗೂ ಚಲೋ ಆಗ್ತೈತಿ. ಪ್ರತಿಯೊಂದು ಐಟಮ್ ಇದ್ರ ಒಳಗದಾವು, ಶುದ್ಧವಾಗಿದಾವು. ನಿಮ್ಮನ್ನು ಸಂಪೂರ್ಣ ಗುಣಮುಖ ಮಾಡ್ತಾ ಒಂದು ಅಕ್ಕಿ ಇದು. ನಾನು ಹಂಗೆ ಸುಮ್ಮನೆ ಮೋಟಿವೇಶನ್ ಮಾಡಿ ಹೇಳ್ತಾ ಇಲ್ಲ. ಇದು ನೀವು ಎಷ್ಟು ಮಂದಿ ಬಂದಿರಿ, ನೀವು ಮೊದಲು ಉಪಯೋಗ ಮಾಡಿರಿ. ನೀವು 100 ಮಂದಿಗೆ ಹೇಳ್ತೀರಿ ಅಂದಾಗ ಭೂಮಿ ವಿಷ ಹೋಗ್ತತಿ, ಇದ್ದ ರೋಗ ಹೋಗ್ತತಿ. ಆ ಭೂಮಿ ವಿಷ ಹೋಗಿ ಅದರ ಆಹಾರ ಏನು ತಿಂತೇವೆ ಮುಂದೆ ರೋಗ ಬರ್ದಂಗೆ ತಡೆಗಟ್ಟುವಂಥ ಶಕ್ತಿ ನಮ್ಮ ರೈತ ಬಾಂಧವರಲ್ಲಿ ಐತಂಥೇಳಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ನಮ್ಮ ಹಿರೇಮಠಾಚಾರ್ಯರಿಗೆ ಪರಮ ಪೂಜ್ಯರ ಪಾದಕ್ಕೆ ವಂದಿಸಿ, ನಮ್ಮ ಕಂಪ್ನಿಯ ಎಲ್ಲ ಅಧಿಕಾರಿಗಳಿಗೆ ವಂದಿಸಿ ನಾನು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಒಂದು ಮಾಹಿತಿಯನ್ನು ನಮ್ಮ ವಕೀಲರಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಫೌಂಡರ್ ಲೀಡರ್ ಆಗಿರ್ತಕ್ಕಂಥ ಯುವ ಮಾರ್ಟ್ ಕಂಪ್ನಿಯ ಡೈಮಂಡ್ ಅಚೀವರ್ ಆಗಿರ್ತಕ್ಕಂಥ ಶಿವ ಅಳಗೋಡಿ ವಕೀಲ್ ಸರ್ ಅವರು ಮಾಹಿತಿಯನ್ನು ಕೊಡ್ತಾರೆ. ಅವ್ರ ಕಡೆಯಿಂದ ಮಾಹಿತಿಯನ್ನು ತಗೊಂಡು ಇದರ ಸದುಪಯೋಗ ಅದನ್ನು ಪಡ್ಕೊಡ್ರಿ ಅಂತ ಹೇಳ್ತಾ ನನ್ನ 2 ಮಾತನ್ನು ವಿರಾಮ ಕೊಡ್ತಾ ಇದ್ದೇನೆ. ಆಚಾರ್ಯ ಪಾದಕ್ಕೆ ಸಮರ್ಪಿಸಿ. ಜೈ ಹಿಂದ್, ಜೈ ಯುವ ಮಾರ್ಟ್.